ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ, ಇವತ್ತಿನ ಕ್ಲಾಸಲ್ಲಿ ಏನು ಕಲಿತೀವಿ ಅಂತ ಹೇಳಿದ್ರೆ 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸಲ್ಲಿ 6ನೇ ದಿನ ನಾವು ಏನು ಕಲಿಬೇಕು ಅದನ್ನು ಇವತ್ತು ನಾವು ಕಲಿತಾ ಇದ್ವಿ. ಸೊ 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಫ್ರೀ ಡೇ 6 ಅಲ್ಲಿ ನಾವು ಏನು ಕಲಿತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ನಾವು ಪಾಸ್ಟ್ ಆ್ಯಂಡ್ ಕಾಮನ್ ವರ್ಬ್ಸ್ ಇನ್ ಇಂಗ್ಲೀಷ್. ಕಾಮನ್ ವರ್ಬ್ಸ್ ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಕ್ರಿಯಾಪದಗಳನ್ನು ಬಳಸಬೇಕಾದ್ರೆ ನಮಗೆ ಅದರದ್ದು ಫಾರ್ಮ್ಸ್ ಗೊತ್ತಿರಬೇಕು, ಅದನ್ನು ಯಾವ ಥರ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಮಾತ್ರ ನಮಗೆ ಮಾತಾಡಲಿಕ್ಕೆ ಈಸಿ ಆಗುತ್ತೆ, ಇಲ್ಲ ಅಂದರೆ ನಾವು ಸ್ಟ್ರಕ್ ಆಗಿಬಿಡ್ತೀವಿ. ಓಕೆ, ಸೊ ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಯೋಣ. ಆಲ್ರೈಟ್, ನಿಜವಾಗ್ಲೂ 60 ಡೇಸಲ್ಲಿ ಇಂಗ್ಲೀಷ್ ಕಲಿಬೋದಾ? ಎಲ್ಲರಿಗೂ ಇದೊಂದು ಪ್ರಶ್ನೆ, ಪ್ರತಿಯೊಬ್ಬರಿಗೂ ಪ್ರಶ್ನೆ ಮೈಂಡಲ್ಲಿ ಇರುತ್ತೆ. ನಿಮಗೆ 60 ದಿನದಲ್ಲಿ ನಿಜವಾಗ್ಲೂ ಕಲಿಬೋದಾ? ಇಂಗ್ಲೀಷ್ ಕಲಿಯೋಕ್ಕೆ ಭಾಳ ಕಷ್ಟ ಅಲ್ಲ. 60 ದಿನ ಅಂತಲ್ಲ, ನೀವು ಮನಸ್ಸು ಮಾಡಿದ್ರೆ 45 ದಿನದಲ್ಲೇ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಕಲಿಬೋದು. ಓಕೆ, ಸೊ 60 ಡೇಸ್ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ 60 ಡೇಸಲ್ಲಿ ನಿಮಗೆ 60 ವೀಡಿಯೋಸ್ ಮಾತ್ರ ಅಲ್ಲ, ಸುಮಾರು ವೀಡಿಯೋಸ್ ಇರುತ್ತೆ. ಅದೆಲ್ಲದನ್ನು ಕರೆಕ್ಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷನ್ನು ಫ್ಲೂಯೆಂಟ್ ಆಗಿ ಮಾತಾಡ್ಬೋದು. ಸ್ನೇಹಿತರೆ, ಡೇ 1 ಡೇ 5 ತನಕ ನಾನು ವೀಡಿಯೋಸ್ ಮಾಡಿದ್ದೀನಿ. ಆ ವೀಡಿಯೋಸ್ ಎಲ್ಲ ನಿಮಗೆ ಅದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ದಯವಿಟ್ಟು ಆ ವೀಡಿಯೋಸ್ನ ನೋಡಿದ ನಂತರ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಸ್ಟಿಲ್ ಅದೆಲ್ಲದನ್ನು ನೋಡ್ಕೊಂಡು ಬನ್ನಿ. ಅದಾದ ನಂತರ ಇದನ್ನು ನೋಡ್ರಿ. ಓಕೆ, ರೈಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇಂಗ್ಲೀಷ್ನ ಫ್ರೀಯಾಗಿ ಕಲಿರಿ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ನೀವು ಮಿಸ್ ಮಾಡಿದ್ರೆ ನಿಮಗೆ ಇಂಗ್ಲೀಷ್ ಖಂಡಿತ ಬರೋದಿಲ್ಲ. ಸೊ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಅಂಟಿಲ್ ದಿ ಎಂಡ್. ಓಕೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲೀಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಆಲ್ರೈಟ್, ಏನಪ್ಪ ಇದು 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಡೇ 6 ಅಂತ ಹೇಳ್ತಾ ಇದ್ದಾರೆ. ಡೇ 6 ಅಲ್ಲಿ ನಾವು ಏನು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಕಾಮನ್ ವರ್ಬ್ಸ್ ಇನ್ ಇಂಗ್ಲೀಷ್. ಓಕೆ, ಸೊ ಡೇ 1 ಏನು, ಡೇ 2 ಏನು, ಡೇ 3 ಏನು, ದಯವಿಟ್ಟು ನಿಮಗೆ ತುಂಬ ಆಸಕ್ತಿ ಇದ್ದರೆ, ನೀವು ಇಂಗ್ಲೀಷ್ ಕಲಿಲೇಬೇಕು ಅಂತ ಕಡ್ಡಾಯವಾಗಿ ನಿಮಗೆ ಒಂದು ಗುರಿ ಇದ್ದರೆ ದಯವಿಟ್ಟು ಆ ಎಲ್ಲ ವಿಡಿಯೋಗಳನ್ನು ನೋಡಿ. ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. 1, 2, 3, 4 ಅಂತ ನಾನು ಹಾಕಿರ್ತೀನಿ. ಒಂದೊಂದಾಗಿ ನೋಡ್ತಾ ಬನ್ನಿ, ಈಸಿಯಾಗಿ ನಿಮಗೆ ಇಂಗ್ಲೀಷು ಅರ್ಥ ಆಗುತ್ತೆ. ಓಕೆ, ಇವತ್ತು ಏನು ನೋಡ್ತೀವಿ, ನಿಜವಾಗ್ಲೂ ಇಂಗ್ಲೀಷ್ ಕಲಿಬೋದಾ 60 ಡೇಸಲ್ಲಿ? ಖಂಡಿತ ಕಲಿಬೋದು. ಓಕೆ, ಅಂದರೆ ನಿಮಗೆ ಇಂಗ್ಲೀಷನ್ನು ಕುಡಿದು ಬಿಡ್ತೀವಿ ಅಂತಲ್ಲ, ಕಮ್ಯುನಿಕೇಟ್ ಮಾಡೋಕ್ಕೆ ನಿಮಗೆ ಎಷ್ಟು ಇಂಗ್ಲೀಷ್ ಬೇಕು ಅಷ್ಟು ಖಂಡಿತವಾಗ್ಲೂ ನೀವು ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು ಇನ್ 60 ಡೇಸ್. ಅದಕ್ಕೆ ನನ್ನ ವೀಡಿಯೋಸ್ ನೋಡಿದ್ರೆ ಮಾತ್ರ ನಿಮಗೆ ಕಲೀಲಿಕ್ಕಾಗೋದು. ಓಕೆ, ಸೊ ಕಾಮನ್ ವರ್ಬ್ಸ್ ಇನ್ ಇಂಗ್ಲೀಷ್. ಕಾಮನ್ ವರ್ಬ್ಸ್ ಅಂದರೆ ಏನು? ಕ್ರಿಯಾಪದ. ನಾವು ಸಾಮಾನ್ಯವಾಗಿ ಮಾತಾಡುವಂಥದ್ದು, ಅದರಲ್ಲಿ ಕ್ರಿಯಾಪದಗಳು ಜಾಸ್ತಿ ಇರುತ್ತೆ. ಕ್ರಿಯಾಪದಗಳು ಅಂದರೆ ಏನು? ನಾನು ಬರಿತೀನಿ, ನಾನು ಓದ್ತೀನಿ, ನಾನು ನೋಡ್ತೀನಿ, ನಾನು ಕೇಳ್ತೀನಿ, ನಾನು ತಗೋತೀನಿ, ನಾನು ಮಲಗ್ತೀನಿ, ನಾನು TV ನೋಡ್ತೀನಿ, ಇವೆಲ್ಲ ಏನು ನಾವು ಮಾಡುವಂತಹ ಕ್ರಿಯೆಗಳು. ಓಕೆ, ಸೊ ಇದಕ್ಕೆ ನಾವು ಕ್ರಿಯಾಪದಗಳು ಅಂತ ಹೇಳ್ತೀವಿ. ಇದರ ರೂಪ ನಮಗೆ ಸರಿಯಾಗಿ ಗೊತ್ತಿದ್ರೆ ಮಾತ್ರ ನಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಆಗೋದು. ಓಕೆ, ಸೊ ಏನಪ್ಪ ಇವರೇನೋ ಹೇಳ್ತಿದ್ದಾರೆ, ಏನೋ ಅರ್ಥ ಆಗ್ತಿಲ್ವಲ್ಲ ಅಂತ ನಿಮಗೆ ಅಂದ್ಕೊಂಡಿದ್ದೀರಾ? ಜಸ್ಟ್ ಒಂದು ಎಕ್ಸಾಂಪಲ್ ನೋಡಿ, ತೋರಿಸ್ತೀನಿ ನಾನು ನಿಮಗೆ. ಇಲ್ಲೇನಿದೆ ನೋಡಿ, ಐ ಈಟ್. ಫಸ್ಟ್ ನಾವೇನು ಮಾಡಬೇಕು? ಐ ಅಂತ ತಗೋಸಿ. ಯಾವಾಗಲೂ ನಾವು ಸೆಂಟೆನ್ಸ್ ಮಾಡ್ಬೇಕಾದ್ರೆ ಇಂಗ್ಲೀಷಲ್ಲಿ ನಾನು ಅಂತ ಹೇಳಬೇಕಾದ್ರೆ ಐ ಫಸ್ಟಿಗೆ ನಾವು ಹೇಳಬೇಕು. ಐ ಈಟ್ ಅಂದ್ರೇನು? ತಿಂತೀನಿ. ಐ ಈಟ್, ನಾನು ತಿಂತೀನಿ. ನಾನೇನು ತಿಂತೀನಿ? ಫ್ರೂಟ್ಸ್ ತಿಂತೀನಿ. ಐ ಈಟ್ ಫ್ರೂಟ್ಸ್. ಐ ಈಟ್ ವೆಜಿಟೇಬಲ್ಸ್. ಐ ಈಟ್ ಸ್ನ್ಯಾಕ್ಸ್. ಐ ಈಟ್ ಬ್ರೇಕ್ಫಾಸ್ಟ್. ಐ ಈಟ್ ಲಂಚ್. ಐ ಈಟ್ ಡಿನ್ನರ್. ಅಂದರೆ ನಾನು ಫ್ರೂಟ್ಸ್ ತಿಂತೀನಿ. ಎವ್ರಿ ಡೇ ಅಂತ ತಗೊಳ್ಳೋಣ. ಎವ್ರಿ ಡೇ. ನಾನು ಪ್ರತಿದಿನ ಫ್ರೂಟ್ಸ್ ತಿಂತೀನಿ. ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಹೇಗಿದೆ ಹಾಗೆ ಇಂಗ್ಲೀಷಲ್ಲಿ ಸ್ಟ್ರಕ್ಚರ್ ಬರೋದಿಲ್ಲ. ನಾನು ಆಲ್ರೆಡಿ ನಿಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ನ ಡೇ 2 ಅಥವಾ ಡೇ 3 ಹೇಳ್ಕೊಟ್ಟಿದ್ದೀನಿ. ಅದನ್ನು ವಿಡಿಯೋನ ಕರೆಕ್ಟಾಗಿ ನೋಡಿರಿ. ಸ್ಟ್ರಕ್ಚರ್ ಬರೋದು ಹೇಗೆ? ಇಂಗ್ಲೀಷಲ್ಲಿ ಫಸ್ಟು ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಎಸ್,
ಆಮೇಲೆ ವರ್ಬ್ ಅಂದರೆ ಕ್ರಿಯಾಪದ, ನಾವೇನು ಮಾಡ್ತೀವಿ ಅದು. ಓಕೆ, ಆಮೇಲೆ ಯಾವುದನ್ನ ಏನು ಮಾಡ್ತೀವಿ, ಇದು ಆಬ್ಜೆಕ್ಟ್ ಅಂತ ಇಟ್ಕೊಳ್ಳಿ. ಆಬ್ಜೆಕ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಓಕೆ, ಇದು ಟೈಮ್. ಕನ್ನಡದಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ, ನಾನು ಪ್ರತಿದಿನ ಸ್ನ್ಯಾಕ್ಸ್ ತಿಂತೀನಿ, ನಾನು ಪ್ರತಿದಿನ ಫ್ರೂಟ್ಸ್ ತಿಂತೀನಿ ಅಂತಿದೆ, ರೈಟ್? ಇಂಗ್ಲೀಷಲ್ಲಿ ಹೇಗಿದೆ, ಐ ಈಟ್ ಫ್ರೂಟ್ಸ್. ಸೊ ಐ ಈಟ್ ಅನ್ನೋದು ನಾವು ಮಾಡುವ ಕ್ರಿಯೆ ಫಸ್ಟಿಗೆ ಬಂದುಬಿಡುತ್ತೆ. ಕನ್ನಡದಲ್ಲಿ ಏನಾಗುತ್ತೆ, ಕೊನೆಗೆ ಬಂದುಬಿಡುತ್ತೆ. ನಾನು ಪ್ರತಿದಿನ ಫ್ರೂಟ್ಸ್ ತಿಂತೀನಿ ಕೊನೆಗಿದೆ, ರೈಟ್? ನಾನು ಅನ್ನೋದು ಫಸ್ಟಲ್ಲಿದೆ, ತಿಂತೀನಿ ಕೊನೆಯಲ್ಲಿದೆ. ಇಲ್ಲೇನಿದೆ, ನಾನು ಫಸ್ಟಲ್ಲಿದೆ, ತಿಂತೀನಿ ಸೆಕೆಂಡಲ್ಲಿದೆ. ದ್ಯಾಟ್ ಈಸ್ ದ ಮೇನ್ ಆ್ಯಂಡ್ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಅದರ್ ಲ್ಯಾಂಗ್ವೇಜಸ್. ಓಕೆ, ರೈಟ್. ಸೊ ಈಗ ಏನಿದ್ರ ಅರ್ಥ, ನಾನು ಪ್ರತಿದಿನ ಫ್ರೂಟ್ಸ್ ತಿಂತೀನಿ. ಈಗ ನಾನು ಇವತ್ತು ಫ್ರೂಟ್ಸ್ ತಿಂದೆ, ನಾನು ಇವತ್ತು ಸ್ನ್ಯಾಕ್ಸ್ ತಿಂದೆ. ಸೊ ಇಲ್ಲಿ ತಿಂತೀನಿ ಅಂತಿರೋದನ್ನು ನಾವು ತಿಂದೆ ಯಾಕೆ ಮಾಡ್ತೀವಿ, ಯಾಕೆಂದರೆ ಅದು ಆಗೋಗಿದೆ. ಅದೇ ಥರ ಇಂಗ್ಲೀಷಲ್ಲೂ ಈಟ್ ಅನ್ನೋದು ಏಟ್ ಆಗುತ್ತೆ. ಓಕೆ, ಸೊ ಈಟ್ ಅಂದರೆ ತಿಂತೀನಿ, ಏಟ್ ಅಂದರೆ ತಿಂದೆ. ಸೊ ಈಟ್ ಅಂದರೆ ತಿಂತೀನಿ ಮಾತ್ರನಾ ಅಲ್ಲ. ಸೊ ಇಂಗ್ಲೀಷಲ್ಲಿ ಯಾವಾಗಲೂ ಒಂದೊಂದು ಪದದ ಅರ್ಥ ನೀವು ನೋಡಬಾರ್ದು, ಆ ಪದದ ಜೊತೆಗೆ ಏನಿದೆ ಅದನ್ನು ನಾವು ಕನೆಕ್ಟ್ ಮಾಡಿಕೊಂಡು ಅವೆರಡ್ರದ್ದು ಕನೆಕ್ಷನ್ ಏನಿದೆ ಅನ್ನೋದನ್ನು ನೋಡಬೇಕು. ಸೊ ಈಟ್ ಅನ್ನೋದು ತಿಂತೀನಿ ಅಂತ ಹೇಳಿದ್ರಿ, ಬೇರೆ ಕಡೆ ಅದು ಬೇರೆ ಥರ ಮೀನಿಂಗ್ ಬರುತ್ತೆ. ಮೀನಿಂಗ್ ಸೇಮ್ ಇರುತ್ತೆ, ಬಟ್ ಅದು ಬೇರೆ ಸಬ್ಜೆಕ್ಟ್ ಜೊತೆಗೆ ಸೇರಿದಾಗ ಅದು ನೆಗೆಟಿವ್ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಅದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಆಗೋದು. ಓಕೆ, ಎನಿವೆ, ಈಗ ತಿಂತೀನಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಪ್ರೆಸೆಂಟಲ್ಲಿ. ನಾನು ತಿಂತೀನಿ, ನಾನು ತಿಂದಾಯಿತು, ಐ ಏಟ್. ಓಕೆ, ಸೊ ಐ ಏಟ್ ಫ್ರೂಟ್ಸ್, ನಾನು ಫ್ರೂಟ್ಸ್ ತಿಂದೆ. ಐ ಏಟ್ ವೆಜಿಟೇಬಲ್ಸ್, ನಾನು ವೆಜಿಟೇಬಲ್ಸ್ ತಿಂದೆ. ಐ ಏಟ್ ಸ್ನ್ಯಾಕ್ಸ್, ನಾನು ಸ್ನ್ಯಾಕ್ಸ್ ತಿಂದೆ. ಐ ಏಟ್ ಬ್ರೇಕ್ಫಾಸ್ಟ್, ನಾನು ಬ್ರೇಕ್ಫಾಸ್ಟ್ ತಿಂದೆ. ತಿಂತೀನಿ, ಐ ಈಟ್, ತಿಂದೆ, ಐ ಏಟ್. ಈಗ ನಿಮಗೆ ಅರ್ಥ ಆಗ್ತಿದೆಯಲ್ಲ, ಇದರ ಅರ್ಥ ಏನು, ನಾವು ಪ್ರತಿಯೊಂದು ಸೆಂಟೆನ್ಸಲ್ಲೂ ನಮಗೆ ಗೊತ್ತಿರಬೇಕು, ನಾವು ಈಟ್ ಬಳಸಬೇಕಾ ಏಟ್ ಬಳಸಬೇಕಾ ಅನ್ನೋದು ಸರಿಯಾಗಿ ಗೊತ್ತಿದ್ರೆ ಮಾತ್ರ ನಾವು ಇಂಗ್ಲೀಷನ್ನು ಸ್ಪಷ್ಟವಾಗಿ ಮಾತಾಡ್ಬೋದು. ಈಗ ಎಲ್ಲೆಲ್ಲಿ ಹೇಗೆ ಏನೇನು ಬಳಸ್ಬೇಕು ನೋಡಿ. ಐ ಈಟ್, ಯು ಈಟ್, ವಿ ಈಟ್, ದೇ ಈಟ್. ಇಲ್ಲಿ ಐ, ಯು, ವಿ, ದೇ, ಈಟ್ ಅಂತಿದೆಯಾ? ಹಿ ಬಂದಾಗ ಈಟ್ಸ್ ಆಗುತ್ತೆ, ಇಲ್ಲಿ ಎಸ್ ಹಾಕಬೇಕು. ಓಕೆ, ತಿಂತೀನಿ, ತಿಂತೀಯಾ, ತಿಂತೀವಿ, ತಿಂತಾರೆ, ಇಲ್ಲೆಲ್ಲ ಕನ್ನಡದಲ್ಲಿ ಚೇಂಜ್ ಆಗಿದೆ. ಇಂಗ್ಲೀಷಲ್ಲಿ ಏನಾದರೂ ಚೇಂಜ್ ಆಗಿದೆಯಾ? ಅಲ್ಲೆಲ್ಲ ಒಂದೇ ಇದೆ, ವಿಚ್ ಇಸ್ ಈಟ್. ಅದು ನಮಗೆ ಸಿಂಪಲ್ ಅನಿಸುತ್ತೆ ಅಲ್ವಾ? ಚೇಂಜಸ್ ಜಾಸ್ತಿ ಇಲ್ಲದಿದ್ರೆ ಅದು ನಮಗೆ ಸಿಂಪಲ್ ಅನಿಸುತ್ತೆ. ಕನ್ನಡದಲ್ಲೇ ನೋಡಿ, ತಿಂತೀನಿ, ತಿಂತೀಯ, ತಿಂತೀವಿ, ತಿಂತಾರೆ, ತಿಂತಾನೆ. ಸೊ ಇಲ್ಲಿ ತಾನೇ ಬಂದಿರೋದ್ರಿಂದ ಎಸ್ ಹಾಕಿರೋದು. ಓಕೆ, ತಾನೇ, ತಾಳೆ, ತದೆ, ತಾನೇ, ತಾಳೆ, ತದೆ ಅಥವಾ ತಿನ್ನುತ್ತೆ, ಇಲ್ಲಿ ನಾವು ಎಸ್ ಹಾಕಿದ್ದೀವಿ. ಹಿ ಈಟ್ಸ್, ಶಿ ಈಟ್ಸ್, ಇಟ್ ಈಟ್ಸ್. ಇಲ್ಲಿ ಐ ಈಟ್, ಯು ಈಟ್, ವಿ ಈಟ್, ದೇ ಈಟ್, ಹಿ ಈಟ್ಸ್, ಶಿ ಈಟ್ಸ್, ಇಟ್ ಈಟ್ಸ್. ಇದನ್ನು ಸರಿಯಾಗಿ ಬಳಸ್ಬೇಕು ನೀವು. ಓಕೆ, ಇಲ್ಲಿ ನೋಡಿ, ಹಿ ಈಟ್ಸ್ ಲಂಚ್, ಅವನು ಲಂಚ್ ತಿಂತಾನೆ. ಶಿ ಈಟ್ಸ್ ಡಿನ್ನರ್, ಅವಳು ಡಿನ್ನರ್ ತಿಂತಾಳೆ. ಇಟ್ ಈಟ್ಸ್ ಬನಾನಾ, ಅದು ಬಾಳೆಹಣ್ಣು ತಿನ್ನುತ್ತೆ. ಓಕೆ, ಸೊ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಆಮೇಲೆ ಈಟ್ಸ್ ಎಲ್ಲಿ ಬಳಸಬೇಕು, ಆಮೇಲೆ ಏಟ್, ನಾನು ಹೇಳಿದ್ನಲ್ಲ ಏಟ್, ಈಟ್ ಎಲ್ಲಿ ಬಳಸಬೇಕು, ಇದ್ರ ಜೊತೆ ಎಸ್ ಹಾಕಿ ಎಲ್ಲಿ ಬಳಸಬೇಕು, ಆಮೇಲೆ ಏಟ್ ಎಲ್ಲಿ ಬಳಸಬೇಕು. ಸೊ ಈಗ ಬೇಸಿಕ್ಕಾಗಿ ನಾವು ಎಸ್ ಹಾಕೋದು, ಎಸ್ ಹಾಕೋದು ಅದು ಆಮೇಲೆ ನೋಡೋಣ. ಈಟ್ ಯಾವಾಗ ಏಟ್ ಆಗುತ್ತೆ ಫಾಸ್ಟಲ್ಲಿ. ಅದೇ ಥರ ಬೇರೆ ಪದಗಳು ಏನಾಗುತ್ತೆ, ನಾನು ತಿಂತೀನಿ, ತಿಂದೆ. ನಾನು ಹೋಗ್ತೀನಿ, ನಾನು ಹೋದೆ. ನಾನು ಬರ್ತೀನಿ, ನಾನು ಬಂದೆ. ನಾನು ತಗೋತೀನಿ, ನಾನು ತಗೊಂಡೆ. ಎಲ್ಲದೂ ಚೇಂಜ್ ಆಗಿದೆಯಲ್ವಾ? ಅದೇ ಥರ ಇಂಗ್ಲೀಷಲ್ಲೂ ಪ್ರತಿಯೊಂದು ಪ್ರತಿಯೊಂದು ವರ್ಬ್ ಕ್ರಿಯಾಪದಕ್ಕೂ ಅದರದೇ ಆದ ಕಾಲದ ರೂಪ ಇದೆ. ಟೆನ್ಸ್ಡ್ ಫಾರ್ಮ್ ಇದೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ದು ಫಾರ್ಮ್ ಇದೆ. ಸೊ ಅದು ನಾವು ಕಲ್ತ್ಕೋಬೇಕು. ಸೊ ಟಾಪಿಕ್ ಏನಿದು, ಫಾರ್ಮ್ಸ್, ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಫಾರ್ಮ್ಸ್, ಕಾಮನ್ ವರ್ಬ್ಸ್ ಇನ್ ಇಂಗ್ಲೀಷ್. ಕಾಮನ್ ವರ್ಬ್ಸ್ ಎಷ್ಟಿದೆ ಅಂತ ಕೇಳಿದರೆ ಅದಕ್ಕೆ ಲೆಕ್ಕ ಇಲ್ಲ, ಬಹಳಷ್ಟು ಇದ್ದಾವೆ. ಓಕೆ, ನೋಡಿ, ಇಲ್ಲಿ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ. ಸೊ ಈ ಕಡೆದು ಪ್ರೆಸೆಂಟ್, ಈ ಕಡೆದು ಪಾಸ್ಟ್, ಈ ಕಡೆದು ಪ್ರೆಸೆಂಟ್. ಓಕೆ, ಸೊ ಇಲ್ಲಿ ನೋಡಿ,
ಈಟ್. ನೀವು ಅಂದ್ಕೊಂಡ್ರಲ್ಲ ಈಟ್ ಅಂದರೆ ತಿಂತೀನಿ, ಈಟ್ ಅಂದರೆ ತಿಂತೀನಿ ಅಂತಲ್ಲ, ತಿನ್ನು, ತಿಂತೀನಿ, ತಿಂತಾರೆ, ಅದೆಲ್ಲ ಬರುತ್ತೆ ಅದರಲ್ಲಿ. ಸೊ ಈಟ್ ಅಂದರೆ ತಿನ್ನಿರಿ. ಯಾಕೆ? ನಾನು ನಿಮಗೆ ಏನಾದರೂ ತಿನ್ನೋಕೆ ಕೊಟ್ಬಿಟ್ಟು ಈಟ್ ಇಟ್ ಅಂತ ಹೇಳಿದ್ರೆ ತಿನ್ನಿ ಅಂತಲೇ ಅರ್ಥ, ತಿನ್ನಿ ಅಥವಾ ತಿನ್ನು. ಓಕೆ, ಸೊ ಇದೇ ಈಟ್ ತಿಂತೀನಿ ಆಗ್ಬೋದು, ತಿಂತಾರೆ ಆಗ್ಬೋದು, ತಿಂತೀವಿ ಆಗ್ಬೋದು, ತಿಂತೀಯ ಆಗ್ಬೋದು, ಇಲ್ಲಿ ತಿನ್ನು ಅಂತಲೂ ಆಗ್ಬೋದು. ಓಕೆ, ಸೆಂಟೆನ್ಸಲ್ಲಿ ನಾವು ಅರ್ಥ ಮಾಡ್ಬೋದು. ಓಕೆ, ಸೊ ಈಗ ಈಟ್ ದ ಪಾಸ್ಟ್ ಟೆನ್ಸ್ ಏಟ್, ಈಟ್ ಏಟ್. ಓಕೆ, ನೋಡಿ ಈಟನ್ನ ನಾವು ಏಟ್ ಅಂತ ಯೂಸ್ ಮಾಡ್ತೀವಿ. ಅಲ್ಲಿ ನಾನು ತಿಂದೆ, ನಾನು ತಿಂದೆ, ಅವನು ತಿಂದ, ಅವಳು ತಿಂದು, ಎಲ್ಲದಕ್ಕೂ ಏಟೇ ಬರುತ್ತೆ. ಓಕೆ, ಸೊ ಈಟ್ ಬಿಕಮ್ಸ್ ಏಟ್ ಇನ್ ಪಾಸ್ಟ್, ಇದು ಪಾಸ್ಟ್ ಟೆನ್ಸ್. ಓಕೆ, ಡ್ರಿಂಕ್ ಅಂದರೆ ಕುಡಿಯಿರಿ, ಡ್ರ್ಯಾಂಕ್ ಅಂದರೆ ಕುಡಿದೆ. ಸೊ ಡ್ರಿಂಕ್ ಅಂದರೆ ನೋಡಿ, ನಾನು ಅದನ್ನೇ ಹೇಳೋದು, ಕನ್ನಡದಲ್ಲಿ ಒಂದೊಂದು ಅರ್ಥಕ್ಕೂ ಡ್ರಿಂಕ್ ಅಂದರೆ ನಿಮಗೆ ಎಲ್ಲ ಕಡೆ ಕುಡಿಯಿರಿನೇ ಬರುತ್ತಾ? ಇಲ್ಲ. ಐ ಡ್ರಿಂಕ್, ನಾನು ಕುಡಿತೀನಿ. ಯು ಡ್ರಿಂಕ್, ನೀನು ಕುಡಿತೀಯಾ. ವಿ ಡ್ರಿಂಕ್, ನಾವು ಕುಡಿತೀವಿ. ಅದರ ಅರ್ಥ ಏನು? ಡ್ರಿಂಕ್. ಬಟ್ ಡ್ರಿಂಕ್ ಅಂದರೆ ಸರಿಯಾದ ಅರ್ಥ ಏನು? ಕುಡಿ ಅಂತಲೇ ಹೇಳೋದು. ಕುಡಿ ಪ್ಲಸ್ ಮುಂದೆ ಕುಡಿತೀನಿ, ಕುಡಿಯಿರಿ. ಓಕೆ, ಸೊ ಡ್ರಿಂಕ್ ಅಂದು ಮೇಯ್ನಾಗಿ ಕುಡಿಯಿರಿನೂ ಆಗ್ಬೋದು ಅಥವಾ ಕುಡಿ ಇರಿ ಬೇಡ ಬಿಡಿ, ಕುಡಿ. ಸೊ ಡ್ರಿಂಕ್ ಇಸ್ ಯಾವುದೇ ಒಂದು ಕ್ರಿಯಾಪದನ ನಾವು ತಗೊಳ್ಳೋದು ಹೇಗೆ? ಡ್ರಿಂಕ್ ಅಂದರೆ ಏನು ಅನ್ನೋದು ಕುಡಿನೇ. ಆದರೆ ನಾವು ಮರ್ಯಾದೆ ಕೊಟ್ಟು ಹೇಳೋದಂದರೆ ಕುಡಿ ಇರಿ ಅಥವಾ ಕುಡಿ ಪ್ಲಸ್ ತಾನೆ, ಕುಡಿತಾನೆ, ಕುಡಿತಾಳೆ, ತದೆ. ಸೊ ಕುಡಿ ಅನ್ನೋದು ಮೇಯ್ನಾಗಿ ಡ್ರಿಂಕ್. ಇದಕ್ಕೆಲ್ಲದನ್ನು ನಾವು ಅದು ಸಬ್ಜೆಕ್ಟ್ ತಕ್ಕಂತೆ ಸೇರಿಸ್ತಾ ಹೋಗ್ತೀವಿ. ನಾನು ಬಂದಾಗ ತೀನಿ, ನೀವು ಬಂದಾಗ ತೀವಿ, ತೀರಾ, ಇವೆಲ್ಲ ಬರುತ್ತೆ ತಾನೆ. ಬೇಸಿಕ್ಕಾಗಿ ಇದು ಕುಡಿ ಅಂದ್ರೇನು, ಡ್ರಿಂಕ್ ಅಂದ್ರೇನು ಕುಡಿ. ಸ್ಲೀಪ್ ಅಂದ್ರೇನು ಮಲಗು. ಓಕೆ, ಸೊ ಅದ್ರ ಜೊತೆಗೆ ಸಬ್ಜೆಕ್ಟಿಗೆ ತಕ್ಕಂತೆ ಸೇರುತ್ತೆ ಇದು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಫ್ಯೂಸ್ ಆಗಬಾರ್ದು ನೀವು. ಒಂದು ಪದನ ಅದರದ್ದು ಅರ್ಥ ಅದೇನಾ, ಎಲ್ಲ ಕಡೆ ಅದೇ ಮೀನಿಂಗ್ ಬರುತ್ತಾ? ಹಾಗಲ್ಲ. ಅದು ಇಂಗ್ಲೀಷಲ್ಲಿ ಏನಾಗುತ್ತೆ ಅಂದರೆ ಸಬ್ಜೆಕ್ಟ್ ಬರುತ್ತೆ. ಐ ಸ್ಲೀಪ್, ನಾನು ಐ ಸ್ಲೀಪ್ ಅಂತ ಹಾಕಿದ್ರೆ, ಈಗ ಐ ಇಲ್ಲ ಅಂದರೆ ಇಲ್ಲೇನು ಬರೀ ಸ್ಲೀಪ್ ಅಂತಿದೆಯಲ್ಲ, ಸ್ಲೀಪ್ ಅಂದರೆ ನಿದ್ರೆ ಮಾಡಿ. ಐ ಹಾಕಿದ್ರೆ ನಾನು ನಿದ್ರೆ ಮಾಡಿ ಅಲ್ಲ, ನಾನು ನಿದ್ರೆ ಮಾಡ್ತೀನಿ. ಕನ್ನಡದಲ್ಲಿ ತೀನಿ, ತೀವಿ, ತಾರೆ, ತಾಳೆ, ತಾನೆ, ತಿವೆ ಇವೆಲ್ಲ ಇದೆ. ಇಂಗ್ಲೀಷಲ್ಲಿ ಅವೆಲ್ಲ ಇಲ್ಲ. ಅರ್ಥ ಆಯ್ತಾ? ಸೊ ಬರೀ ಕ್ರಿಯಾಪದ ಒಂದು ಸಾಕು, ಅದು ಫಾರ್ಮ್ ಚೇಂಜ್ ಆಗುತ್ತೆ. ಓಕೆ, ರೈಟ್. ಅರ್ಥ ಆಯ್ತಲ್ಲ ಎಲ್ರಿಗೂ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನೀವೇನು ಮಾಡಬೇಕು, ಇದನ್ನು ಬಾಯ್ಪಾಠನೇ ಮಾಡಬೇಕು. ಹೇಗೆ? ಈಟ್ ಏಟ್, ಡ್ರಿಂಕ್ ಡ್ರ್ಯಾಂಕ್, ಸ್ಲೀಪ್ ಸ್ಲೆಪ್ಟ್, ವೇಕ್ ಅಪ್ ವೋಕ್ ಅಪ್, ವಾಕ್ ವಾಕ್ಡ್, ರನ್ ರ್ಯಾನ್. ಸೊ ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಬಹಳ ಬೇಕಾಗಿರುವಂತಹ ಕ್ರಿಯಾಪದಗಳಿದು. ಓಕೆ, ಇದ್ರ ಮೀನಿಂಗ್ ನೋಡಿ ಇಲ್ಲಿ. ಓಕೆ, ಸಿಟ್ ಕೂತ್ಕೊಳ್ಳಿ, ಸ್ಯಾಟ್ ಕೂತ್ಕೊಂಡೆ, ಸ್ಟ್ಯಾಂಡ್ ನಿಂತ್ಕೊಳ್ಳಿ, ಸ್ಟುಡ್ ನಿಂತ್ಕೊಂಡೆ. ನಾನು ನಿಂತ್ಕೊಂಡೆ, ನಾನು ಅಂತ ಬಂದಾಗ ನಿಂತ್ಕೊಂಡೆ ಅಂತ ಹೇಳ್ತಾ ಇದ್ದೀನಿ. ಅವನು ನಿಂತ್ಕೊಂಡ, ಹೀ ಸ್ಟುಡ್, ಐ ಸ್ಟುಡ್, ವಿ ಸ್ಟುಡ್, ದೇ ಸ್ಟುಡ್, ಶೀ ಸ್ಟುಡ್. ಎಲ್ಲದಕ್ಕೂ ಸ್ಟುಡ್ಡೇನೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ನಾನು ನಿಂತ್ಕೊಂಡೆ, ಅವನು ನಿಂತ್ಕೊಂಡ, ಡೇ ಡಾ, ಅವ್ರು ನಿಂತ್ಕೊಂಡ್ರು, ಡ್ರೂ, ಅವಳು ನಿಂತ್ಕೊಂಡ್ಲು, ಬ್ಲೂ. ಇಂಗ್ಲೀಷಲ್ಲಿ ಅದೇನೂ ಇಲ್ಲ. ಅದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಓದಲಿಕ್ಕೆ. ಓಕೆ, ಐ ಮೀನ್ ಕಲೀಲಿಕ್ಕೆ. ನೋಡಿ, ಟಾಕ್ ಟಾಕ್ಡ್, ಲಿಸನ್ ಲಿಸನ್ಡ್, ಇಲ್ಲಿ NED ಇದೆ. ಓಕೆ, ಸಿ ನೋಡಿ, ಸಿ ಸಾ, ಲುಕ್ ಲುಕ್ಡ್, ವಾಚ್ ವಾಚ್ಡ್, ರೀಡ್ ರೆಡ್. ಸ್ಪೆಲ್ಲಿಂಗ್ ಎರಡು ಒಂದೇ ಥರ ಇದೆ, ರೆಡ್ ಅಂತ ಓದಬೇಕು. ರೀಡ್ ರೆಡ್. ಐ ರೀಡ್ ಎವ್ರಿ ಡೇ, ಐ ರೆಡ್ ಟುಡೇ. ನಾನು ಪ್ರತಿದಿನ ಓದ್ತೀನಿ, ನಾನು ಇವತ್ತು ಓದಿದೆ. ರೈಟ್ ಬರಿ, ಐ ರೈಟ್ ಲೆಟರ್ಸ್ ಟು ಮೈ ಫ್ರೆಂಡ್ಸ್. ಯೆಸ್ಟರ್ಡೇ ಐ ರೋಟ್ ಎ ಲೆಟರ್ ಟು ಮೈ ಫ್ರೆಂಡ್. ನಾನು ಪತ್ರ ಬರಿತೀನಿ ನನ್ನ ಫ್ರೆಂಡ್ಸಿಗೆ, ನಿನ್ನೆ ಒಂದು ಪತ್ರ ಬರೆದೆ. ಸೊ ರೈಟ್ ಬಿಕಮ್ಸ್ ರೋಟ್. ಕುಕ್ ಕುಕ್ಡ್, ಕ್ಲೀನ್ ಕ್ಲೀನ್ಡ್. ಓಕೆ, ನೆಕ್ಸ್ಟ್ ವಾಶ್ ವಾಶ್ಡ್, ಸ್ವೀಪ್ ಸ್ವೆಪ್ಟ್, ಮಾಪ್ ಮಾಪ್ಡ್. ಸೊ ಈ ಥರ ಇದು ನಮಗೆ ಇದು ಬಾಯ್ಪಾಠ ಆಗಬೇಕು. ಇದನ್ನು ಹೇಗೆ ಕಲಿಯೋದು ಅಂತ ಹೇಳಿದ್ರೆ ಬಾಯ್ಪಾಠನೇ ಮಾಡಬೇಕು. ನೀವು ಏನಿಲ್ಲ, ನಾನು ಬರೆದೆ, ನಾನು ಬರಿತೀನಿ, ನಾನು ಬರೆದೆ. ಐ ರೈಟ್, ಐ ರೋಟ್. ನಾನು ಖರೀದಿ ಮಾಡ್ತೀನಿ, ನಾನು ಖರೀದಿ ಮಾಡಿದೆ. ಐ ಬೈ, ಐ ಬಾಟ್. ಓಕೆ, ಸೊ ಅದೆಲ್ಲ ನಿಮಗಿದೆ.
ಸುಮಾರು ಎಷ್ಟು ಇದೆ ಅಂತ ಹೇಳಿದ್ರೆ ಇದರಲ್ಲಿ ನೀವು ಕಾಮನ್ ಆಗಿ ಬಳಸುವಂಥದ್ದು ಸಾಮಾನ್ಯವಾಗಿ 350 ಕಾಮನ್ ವರ್ಬ್ಸ್ ಇದ್ದಾವೆ. ಕಾಮನ್ ಆಗಿ ಯೂಸ್ ಮಾಡುವಂಥದ್ದು 350 ವರ್ಬ್ಸ್ ಇದ್ದಾವೆ. ಓಕೆ, ಸೊ ಇದರಲ್ಲಿ ನೋಡಿ ಎಲ್ಲದರದ್ದು ಮೀನಿಂಗ್ ನಾನು ಕೊಟ್ಟಿರ್ತೀನಿ. ಮೀನಿಂಗ್ ಇದೆ ಮತ್ತು ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್ ಇದೆ. ಓಕೆ, 63 ನೋಡಿ, ಫುಲ್ ಕಂಪ್ಲೀಟ್ ಲಿಸ್ಟ್ ಇದೆ ನಿಮಗೆ. ಓಕೆ, ಸೊ ಇದನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷು ಓದೋದು ಮತ್ತು ಬರೆಯೋದು ನಿಮಗೆ ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ಇದಿಲ್ಲದೇ ಏನೂ ಮಾಡಲಿಕ್ಕಾಗೋದಿಲ್ಲ. ಬೇಸಿಕ್ ಮೈನಾಗಿ ನಿಮಗೆ ಇದೇ ಬೇಕಾಗಿರೋದು. ನೀವು ಎಲ್ಲದನ್ನು ಒಂದೇ ಟೆನ್ಸಲ್ಲೇ ಈಗ ಬರೀ ಎಂಟರ್ ಇಟ್ಕೊಂಡೇ ಮಾತಾಡಲಿಕ್ಕಾಗಲ್ಲ. ಎಂಟರ್, ಲೀವ್, ಅರೈವ್ ಇದು ಗೊತ್ತಿರಬೇಕು. ಒಂದು ವೇಳೆ ನನಗೆ ಉದಾಹರಣೆಗೆ ಹೋಗ್ತೀನಿ, ಬರ್ತೀನಿ, ತಗೋತೀನಿ ಮಾತ್ರ ಗೊತ್ತಿದ್ದು, ಹೋದೆ, ಬಂದೆ, ತಗೊಂಡೆ ಅದು ನನಗೆ ಗೊತ್ತಿಲ್ಲ ಅಂದರೆ ಹೆಂಗಿರುತ್ತೆ ಅಲ್ವಾ? ನೆನ್ನೆ ನೀನು ಮಾರ್ಕೆಟಿಗೆ ಹೋಗಿದ್ಯಾ ಅಥವಾ ಹೋಗಿದ್ದೆ, ನೆನ್ನೆ ನೀನು ಮಾರ್ಕೆಟಿಗೆ ಹೋದ್ಯಾ, ನೆನ್ನೆ ನಾನು ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ನೆನ್ನೆ ನಾನು ಮಾರ್ಕೆಟಿಗೆ ಹೋದೆ, ಹೋದೆ, ಹೋಗ್ತೀನಿ, ಭಾಳ ವ್ಯತ್ಯಾಸ ಇದೆಯಲ್ವಾ? ಹೋಗ್ತೀನಿ ಅನ್ನೋದು ಪದ ಬೇರೆ ಇದೆ, ಹೋದೆ ಅನ್ನೋ ಪದ ಬೇರೆ ಇದೆ, ರೈಟ್? ಅದೇ ಥರ ಗೋ, ವೆಂಟ್, ಲೀವ್, ಲೆಫ್ಟ್, ಅರೈವ್, ಎಂಟರ್, ಎಂಟರ್ಡ್, ಎಕ್ಸಿಟ್, ಎಕ್ಸಿಟೆಡ್, ಬೈ, ಬಾಟ್, ಸೆಲ್, ಸೋಲ್ಡ್, ಇದೆಲ್ಲ ನಿಮಗೆ ಸ್ಪಷ್ಟವಾಗಿ ಗೊತ್ತಿದ್ರೆ ಈಸಿಯಾಗಿ ಇಂಗ್ಲೀಷ್ ಮಾತಾಡ್ಬೋದು. ಓಕೆ, ರೈಟ್? ಅರ್ಥ ಆಯ್ತಲ್ವಾ? ಸೊ ಈಗ ಇದನ್ನು ನಾವು ಹೇಗೆ ಬಾಯ್ಪಾಠ ಮಾಡಬೇಕಾ? ಹೌದು, ಬಾಯ್ಪಾಠ ಮಾಡಿದ್ರೆ ಒಳ್ಳೆಯದು. ಬಟ್ ಅದಕ್ಕಿಂತ ಬೇರೆ ಮೆಥಡ್ ಅಂತ ಹೇಳಿದ್ರೆ ನೀವು ಎಲ್ಲದಕ್ಕೂ ಐ ಅಂತ ಹಾಕ್ಕೊಳ್ಳಿ. ನಾನು ಖರೀದಿ ಮಾಡಿದೆ, ನಾನು ಮಾರಿದೆ, ನಾನು ಪೇ ಮಾಡಿದೆ, ನಾನು ಅಂತ ಹಾಕ್ಕೊಳ್ಳಿ. ಆಮೇಲೆ ನಾನು ಪೇ ಮಾಡ್ತೀನಿ, ನಾನು ಪೇ ಮಾಡಿದೆ, ನಾನು ಮಾರಾಟ ಮಾಡ್ತೀನಿ, ನಾನು ಮಾರಾಟ ಮಾಡಿದೆ. ಈ ಥರ ಸೆಂಟೆನ್ಸ್, ಈ ಥರ ಐ ಅಂತ ಹಾಕ್ಕೊಳ್ಳಿ ಜೊತೆಗೆ. ಅದ್ರ ಜೊತೆಗೆ ಇಲ್ಲಿ ಏನು ಮಾರಾಟ ಮಾಡಿದೆ, ಐ ಸೆಲ್, ನಾನೇನು ಮಾರಾಟ ಮಾಡ್ತೀನಿ, ಸುಮ್ಮನೆ ಜಸ್ಟ್ ಒಂದು ಎಸಂಪ್ಷನ್ ಅಷ್ಟೇ. ಐ ಸೆಲ್, ನಾನೇನು ಮಾರಾಟ ಮಾಡ್ತೀನಿ, ಬುಕ್ಸ್, ಐ ಸೆಲ್ ಬುಕ್ಸ್. ಈ ಸೆಲ್ಲಿಗೆ ಅನುಕೂಲ ಆಗುವಂತಹ, ಸೆಲ್ಲಿಗೆ ಅಪ್ರೋಪ್ರಿಯೇಟ್ ಇರುವಂತಹ ಸೂಕ್ತವಾದ ಪದಗಳನ್ನು ಆರಿಸ್ಕೊಳ್ಳಿ. ಐ ಸೆಲ್ ಬುಕ್ಸ್, ಐ ಸೆಲ್ ನ್ಯೂಸ್ ಪೇಪರ್ಸ್, ಐ ಸೆಲ್ ಟಾಯ್ಸ್, ಮಾರಾಟ ಮಾಡೋದು, ಐ ಸೆಲ್ ವೆಜಿಟೇಬಲ್ಸ್. ಓಕೆ, ಆಮೇಲೆ ಅದಕ್ಕೆ ಸೋಲ್ಡ್ ಅಂತ ಮಾಡ್ಕೊಳ್ಳಿ. ಐ ಸೋಲ್ಡ್ ಬುಕ್ಸ್, ನಾನು ಪುಸ್ತಕಗಳನ್ನು ಮಾರಿದೆ. ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಇದು ಎಕ್ಸಾಂಪಲ್ ಹೇಳ್ತಾ ಇರೋದು. ಬಾಯ್ಪಾಠ ಹೇಗೆ ಮಾಡಬೇಕು, ಐ ಅಂತ ಸೇರಿಸ್ಕೊಳ್ಳಿ, ಜೊತೆಗೆ ಇದಕ್ಕೆ ಕನೆಕ್ಟ್ ಆಗುವಂತಹ ಯಾವುದಾದ್ರೂ ಒಂದು ವಸ್ತುನ ತಗೊಳ್ಳಿ. ಓಕೆ, ರೈಟ್. ಈಗ ಇದನ್ನು ನೋಡಿ, ಕಂಪ್ಲೀಟಾಗಿ ನಿಮಗೆ ಇದು ಇದರ ಸೊ ಈಗ ಇದನ್ನು ನಾವು ಯೂಟ್ಯೂಬಲ್ಲಿ ಹೇಗೂ ನಿಮಗೆ ಫ್ರೀಯಾಗಿ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಅದಲ್ಲದೆ ನಿಮಗೆ ಪ್ರೀಮಿಯಂ ಕಾಂಟೆಂಟ್ ಬೇಕು ಅಂತ ಹೇಳಿದ್ರೆ ನೀವು ಲೈವ್ ಕ್ಲಾಸ್ ಜಾಯ್ನ್ ಆಗಬೇಕು. ನಿಮಗೆ ಕಂಟಿನ್ಯೂಸ್ ಆಗಿ ಲೈವ್ ಕ್ಲಾಸ್ ಜಾಯ್ನ್ ಆಗಿ ನೀವು ಕೋರ್ಸ್ ಮೂಲಕ ನೀವು ಇಂಗ್ಲೀಷನ್ನು ಕಲಿಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕೋರ್ಸು ರೆಡಿಯಾಗಿದೆ. ಸೊ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸ್ ಇದೆ. ಇಂಗ್ಲೀಷ್ ಯಾರಿಗೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರಲ್ಲ ಅವರಿಗೆ ನಾವು ಕೋರ್ಸನ್ನು ರೆಡಿ ಮಾಡಿದ್ದೀವಿ. ಆ್ಯಂಡ್ ಹಾಗೆ ಸ್ಪೋಕನ್ ಇಂಗ್ಲೀಷ್ ಮಾತಾಡೋದು ನಿಮಗೆ ಅರ್ಥ ಆಗುತ್ತೆ, ಬಟ್ ಮಾತಾಡಲಿಕ್ಕಾಗಲ್ಲ. ಕೆಲವರಿಗೆ ಅರ್ಥನೂ ಆಗಲ್ಲ, ಮಾತಾಡಲಿಕ್ಕೂ ಆಗಲ್ಲ. ಏನೇ ಸಮಸ್ಯೆ ಇದ್ದರೂ ನಮ್ಮ ಕೋರ್ಸ್ ಮೂಲಕ ನೀವು ಅದನ್ನು ಸರಿಪಡಿಸ್ಕೋಬೋದು. ಸೊ ಬೇಸಿಕ್ ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಅಂತ ಹೇಳಿದ್ರೆ ಇಂಗ್ಲೀಷು 0, ABCD ಬಿಟ್ಟರೆ ಬೇರೆ ಏನೂ ಬರಲ್ಲ. ಅಕ್ಷರಗಳನ್ನು ಕೂಡಿಸಿ ಓದ್ಲಿಕ್ಕೆ ಬರಲ್ಲ, ಯಾವ್ದಾದ್ರು ಒಂದು ಸೆಂಟೆನ್ಸ್ ಓದಬೇಕಂದ್ರೆ ಬರಲ್ಲ, ವರ್ಡ್ಸು ಬೋರ್ಡ್ ನೋಡಿದ್ರೆ ಓದ್ಲಿಕ್ಕೆ ಬರಲ್ಲ. ಏನೇ ಮಾಡಿದ್ರು, ಈಗ ನಿಮ್ಮ ಮಕ್ಕಳಿಗೂ ಕೆಲವರು ಇಂಗ್ಲೀಷ್ ಮೀಡಿಯಮಲ್ಲೇ ಮಕ್ಕಳು ಓದ್ತಾ ಇರ್ತಾರೆ, ಬಟ್ ಅವರಿಗೆ ರೀಡಿಂಗ್ ರೈಟಿಂಗ್ ಸಮಸ್ಯೆ ಇರುತ್ತೆ. ಆ ಥರ ರೀಡಿಂಗ್ ರೈಟಿಂಗ್ ಇಂಗ್ಲೀಷ್ ಓದೋದು ಬರೆಯೋ, ನೀವು ಕನ್ನಡ ಮೀಡಿಯಮಲ್ಲಿ ಓದಿರ್ತೀರಾ ಅಂತ ನೀವು ಬೇಜಾರಾಗಿರ್ತೀರಾ. ನಮಗೆ ಇಂಗ್ಲೀಷು ಕಲಿಸ್ಕೊಡ್ಲಿಲ್ಲ ಯಾರು, ಕನ್ನಡ ಇಂಗ್ಲೀಷ್ ಟೀಚರ್ಸೇ ಇರಲಿಲ್ಲ. ಅಷ್ಟು ವರ್ಷಗಳು ತುಂಬ ಪ್ರಯತ್ನ ಪಟ್ವಿ, ಏನೂ ವರ್ಕ್ ಆಗಲಿಲ್ಲ. ನನಗೆ ಇಂಗ್ಲೀಷ್ ಏನು ಓದಲಿಕ್ಕೆ ಬರ್ತಾಯಿಲ್ಲ, ಬರೀಲಿಕ್ಕೆ ಬರ್ತಾಯಿಲ್ಲ. ಈ ಕಾಮನ್ ಆಗಿ ಸ್ಪೋಕನ್ ಇಂಗ್ಲೀಷ್ ಅಂತ ಹೇಳಿದ ತಕ್ಷಣ ಅಲ್ಲಿ ಯಾರು ನಿಮಗೆ ಓದೋದು ಮತ್ತು ಬರೆಯೋದು ಹೇಳ್ಕೊಡೋದಿಲ್ಲ. ಡೈರೆಕ್ಟಾಗಿ ಗ್ರಾಮರ್ ಹೇಳ್ಕೊಡ್ತಾರೆ ಅಥವಾ ಸೆಂಟೆನ್ಸಸ್ ಹೇಳ್ಕೊಡ್ತಾರೆ ಅಷ್ಟೇ. ಬಟ್ ನೋಬಡಿ ವಿಲ್ ಟೀಚ್ ಯು ಫ್ರಮ್ ದ ಬೇಸಿಕ್ ಲೈಕ್ ABCD ಇಂದನೇ ಯಾರೂ ಹೇಳ್ಕೊಡೋದಿಲ್ಲ. ನಮ್ಮ ಕೋರ್ಸಲ್ಲಿ ನಿಮಗೆ ಬೇಸಿಕ್ಕಿಂದನೇ ಇಂಗ್ಲೀಷ್ ABCD ನಾವು ಕಲಿಸ್ಕೊಡ್ತೀವಿ. ನಿಮಗೆ ABCD ಇಂದನೇ ಸ್ಟಾರ್ಟ್ ಮಾಡಿ ನಿಮಗೆ ಕಂಪ್ಲೀಟಾಗಿ ನ್ಯೂಸ್ ಪೇಪರು, ಟೆಕ್ಸ್ಟ್ ಬುಕ್ಸು, ಮೆಸೇಜಸ್ಸು, ಇಂಗ್ಲೀಷಲ್ಲಿ ಏನೇ ಬಂದರೂ ನಿಮಗೆ ಓದೋಕ್ಕೆ ಮತ್ತು ಬರೆಯೋಕ್ಕೆ ನಾವು ಟೀಚ್ ಮಾಡ್ತೀವಿ. ಓಕೆ, ಸೊ ಕೋರ್ಸ್ ಬೇಕಾದರೆ ನೀವು ಕೆಳಗಡೆ ಇಲ್ಲಿ ನಂಬರ್ ಇದೆಯಲ್ಲ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಾಲ್ ಮಾಡಿ. ಆ್ಯಂಡ್ ಸ್ಪೋಕನ್ ಇಂಗ್ಲೀಷನ್ನು ಸ್ಪಷ್ಟವಾಗಿ ಫ್ಲೂಯೆಂಟಾಗಿ ಮಾತಾಡೋದು ಹೇಗೆ ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಸ್ಪೋಕನ್ ಇಂಗ್ಲೀಷು ಸಪ್ರೇಟ್ ಬ್ಯಾಚ್ ಇರುತ್ತೆ, 2 ಸಪ್ರೇಟ್ ಬ್ಯಾಚ್ ಇರುತ್ತೆ, ಮಿಕ್ಸ್ ಆಗೋದಿಲ್ಲ, ಡೋಂಟ್ ವರಿ. ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಬರೋರಿಗೆ ಸಪ್ರೇಟ್ ಇರುತ್ತೆ, ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋರಿಗೆ ಸಪ್ರೇಟ್ ಕೋರ್ಸ್ ಇರುತ್ತೆ. ಓಕೆ, ಸೊ ನಿಮಗೆ ಆಸಕ್ತಿ ಇದ್ದರೆ ಕೋರ್ಸನ್ನು ಪರ್ಚೇಸ್ ಮಾಡೋದಾದರೆ ನೀವು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಎನಿವೇ
ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ನಿಮಗೆ ಜಸ್ಟ್ ಇದರಲ್ಲಿ ಒಂದು ಇದು ಕೊಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಒಂದಷ್ಟು ವರ್ಬ್ಸನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನಮ್ಮ ಕೋರ್ಸ್ ಜಾಯ್ನ್ ಆದರೆ ಇದ್ರದ್ದು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಸಿಗುತ್ತೆ, ವಿತ್ PDF, ರೆಕಾರ್ಡೆಡ್ ವೀಡಿಯೋಸು ಎಲ್ಲ ಸಿಗುತ್ತೆ ಸ್ಕೆಡ್ಯೂಲಲ್ಲಿ. ಓಕೆ ರೈಟ್, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಇನ್ನೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಇನ್ನೂ ಲೈಕ್ ಮಾಡದೇ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ದಯವಿಟ್ಟು ಇದನ್ನು ಶೇರ್ ಮಾಡಿ. ಓಕೆ, see you in the next video. This is Anil Kumar signing off. Keep watching my videos until my next video uploads. Bye bye, take care. Bye bye.